ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಂಗಳವಾರ 9 ವಾರಗಳು ನಾನು ನಾಗರಕಲ್ಗೆ ಪೂಜೆ ಮಾಡ್ತೀನಿ ಅಂತ ಹೇಳಿ ದೇವರಿಗೆ ಹರಿಸ್ಕೊಂಡಿದ್ದೆ. ಅದಕ್ಕೋಸ್ಕರ ಬೆಳಗ್ಗೆ 5 ಗಂಟೆಗೆಲ್ಲ ಎದ್ದು ಸ್ನಾನ ಎಲ್ಲ ಮುಗಿಸಿ ಮನೇಲಿ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದೆ. ನಾನು ಸಂಕಲ್ಪವನ್ನು ಮಾಡಿಕೊಂಡು ಕೇಳ್ಕೊತಾ ಇದ್ದೆ, ನೋಡಿ ಹೂ ಎಷ್ಟು ಚೆನ್ನಾಗಿ ಕೊಟ್ಟರು ಅಂತ ಹೇಳಿ. ನನಗಂತೂ ತುಂಬಾ ಖುಷಿಯಾಯಿತು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಆಗಲೇ 7 ಗಂಟೆ ಆಗಿತ್ತು. ಇನ್ನು ಆರ್ಯನ್ಗೆ ಬಾಕ್ಸ್ಗೆ ಇರೋಂಥ ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳಿ ನೈಟು ಸ್ವಲ್ಪ ಎಲ್ಲ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಯಾಕಂದರೆ ಬೆಳಗ್ಗೆ ಪೂಜೆ ಮಾಡ್ಕೊಂಡು ಬರೋಷ್ಟರಲ್ಲಿ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಆರ್ಯನ್ ಎದ್ದೇಳೋಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಬಿಡೋಣ, ಇನ್ನೂ ಟೈಮ್ ಇದೆ ಅಂತ. 7 o'clock ಆಗಿತ್ತು. ಬಟ್ ಆದ್ರೂ ಇನ್ನೂ ಅರ್ಧ ಗಂಟೆ ಟೈಮ್ ಇದೆಯಲ್ಲ, ಪೂಜೆಗೆಲ್ಲ ಅಲಂಕಾರ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಇನ್ನೊಂದು 10 ನಿಮಿಷ ಆಯಿತು, ಸೊ ಪೂಜೆ ಕೂಡ ಮುಗಿಸ್ಕೊಂಬಿಡೋಣ ಅಂತ ಹೇಳಿ. ಇವತ್ತು ಮಂಗಳವಾರ ಅಲ್ವಾ, ಗಣೇಶಗೆ, ದುರ್ಗಾ ಪರಮೇಶ್ವರಿ ಅಮ್ಮನವ್ರಿಗೆ, ಸುಬ್ರಹ್ಮಣ್ಯಗೆ ಎಲ್ಲ ಪೂಜೆ ಎಲ್ಲ ಬೆಳಗ್ಗೆನೇ ಬೇಗ ಮುಗಿಸ್ಕೊಂಡ್ಬಿಟ್ಟೆ ಅವನು ಸ್ಕೂಲಿಗೆ ಕಳಿಸೋ ಅಷ್ಟರಲ್ಲಿನೇ. ಇನ್ನು ಇವತ್ತು ನಿಮಗೆ ಟಿಪ್ಸ್ ಬಂದುಬಿಟ್ಟು, ಚಿನ್ನ ನಮಗೆ ಡಬಲ್ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಇನ್ನು ಈ ಒಂದು ಟಿಪ್ಸ್ನ ನೀವು ಯಾವಾಗಲೂ ಫಾಲೋ ಮಾಡ್ತಾಯಿರಿ, ಓಕೆನಾ? ಸೊ ಈ ಒಂದು ಟಿಪ್ಸ್ನ ಫಾಲೋ ಮಾಡ್ತಾಯಿದ್ರೆ ನಿಮಗೆ ಅದು ಹೇಗೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ. ಏನಿಲ್ಲ, ನಾವು ಚಿನ್ನ ತೊಗೊಂಡು ಬರುವಂತಹ ದಿನ ತುಂಬಾ ಮುಖ್ಯ ಆಗುತ್ತೆ. ನಾವು ಚಿನ್ನ ತೊಗೊಂಡು ಬರಬೇಕು ಅಂತಂದರೆ ಫಸ್ಟು ಸೋಮವಾರ ತೊಗೊಂಬರಬೇಕು, ಗುರುವಾರ ತೊಗೊಂಬರಬೇಕು, ಅಥವಾ ಶುಕ್ರವಾರ ತೊಗೊಂಬರಬೇಕು. ಈ 3 ದಿನ ತೊಗೊಂಬರಬೇಕು. ಅದರಲ್ಲೂ ರಾಹು ಕಾಲ, ಗುಳಿಕ ಕಾಲ ಮತ್ತು ಯಮಗಂಡಲ ಕಾಲ ಕೂಡ ನೋಡಬೇಕು. ಇನ್ನು ಅದರಲ್ಲೂ ನಮಗೆ ವಿಷಗಳಿಗೆ, ಅಮೃತಗಳಿಗೆ ಅಂತ ಹೇಳಿ ಎಲ್ಲನೂ ಇರುತ್ತೆ. ಅದನ್ನೆಲ್ಲ ನೋಡಿಕೊಂಡು ಹೋಗಿ ನೀವು ಸೋಮವಾರ, ಗುರುವಾರ, ಶುಕ್ರವಾರ ಮಾತ್ರ ನಾವು ಚಿನ್ನವನ್ನು ಖರೀದಿ ಮಾಡಿದ್ರೆ ನಮಗೆ ಡಬಲ್ ಆಗ್ತಾ ಬರುತ್ತೆ. ಇನ್ನು ಮನೆಗೆ ತೊಗೊಂಡು ಬಂದು ನೀಟಾಗಿ ಅದನ್ನ ಅರಿಶಿನ ನೀರಲ್ಲೆಲ್ಲ ವಾಶ್ ಮಾಡಿಬಿಟ್ಟು ಪೂಜೆಯಲ್ಲಿ ದೇವ್ರ ಹತ್ರ ಇಟ್ಟು, ಅದಾದ ನಂತರ ಒಂದು ದಿನನೆಲ್ಲ ನಾವು ದೇವ್ರ ಹತ್ರ ಇಟ್ಬಿಟ್ಟು ನಂತರ ನಾವು ಅದನ್ನ ಯೂಸ್ ಮಾಡ್ಕೊಳ್ಬೇಕು. ಏಕೆಂತಂದರೆ ನಮಗೆ ಮತ್ತೆ ಏನಾದರೂ ಬೇರೆಯವರೆಲ್ಲ ಇಟ್ಟು ತೊಗೊಂಡು ನೋಡಿರ್ತಾರೆ, ಹಾಕ್ಕೊಂಡು ನೋಡಿರ್ತಾರಲ್ವ, ನೆಗೆಟಿವ್ ಎನರ್ಜಿ ಎಲ್ಲ ಇರುತ್ತೆ. ಅದು ನಮಗೆಲ್ಲ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರನೇ ನಾವು ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನೆಲ್ಲ ಸ್ವಲ್ಪ ಹಾಕಿ ವಾಶ್ ಮಾಡಿಬಿಟ್ಟು ದೇವ್ರ ಹತ್ರ ಇಟ್ಬಿಟ್ಟು ಒಂದು ದಿವಸ ಎಲ್ಲ ಅಲ್ಲೇ ಇಟ್ಬಿಟ್ಟು ನಂತರ ನಾವು ಅದನ್ನು ಯೂಸ್ ಮಾಡ್ಕೊಳ್ಬಹುದು. ನಾವು ತೊಗೊಂಡು ಬರುವಂತಹ ವಾರಗಳು ನಮಗೆ ತುಂಬ ಮುಖ್ಯ ಆಗುತ್ತೆ. ಅದಕ್ಕೋಸ್ಕರ ನೀವೇನಾದರೂ ಚಿನ್ನ ತೊಗೊಂಬರಬೇಕು ಅಂತಂದರೆ ಸೋಮವಾರ, ಗುರುವಾರ ಅಥವಾ ಶುಕ್ರವಾರ ನೋಡಿಕೊಂಡು ಹೋಗಿ ಚಿನ್ನವನ್ನು ತೊಗೊಂಡು ಬನ್ನಿ. ಇದರಿಂದ ನಿಮಗೆ ತುಂಬ ಚೆನ್ನಾಗಿ ಚಿನ್ನ ಹೊಲಿದು ಬರುತ್ತೆ, ಅಂದರೆ ಜಾಸ್ತಿ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳಿ ಅರ್ಥ. ನಾನು ಯಾವಾಗಲೂ ಇದನ್ನೇ ಫಾಲೋ ಮಾಡೋದು, ಅದಕ್ಕೋಸ್ಕರ ನಿಮಗೂ ಶೇರ್ ಮಾಡಿದ್ದೀನಿ. ಇನ್ನು ನಿಮ್ಮ ಹತ್ರ ಒಂದು ಗುಡ್ ನ್ಯೂಸನ್ನು ಹಂಚ್ಕೊಳ್ಬೇಕು. ಏನಿಲ್ಲ ಫ್ರೆಂಡ್ಸ್, ಆರ್ಯನ್ನು ಕಿಡ್ಸು ಬಾಡಿ ಬಿಲ್ಡರ್ ಇದರಲ್ಲಿ ಕಾಂಪಿಟೇಷನ್ ಮಾಡಿದ್ದ. ಸೊ ಅದರಲ್ಲಿ ಅವನಿಗೆ ನ್ಯಾಷನಲ್ ಚಾಂಪಿಯನಲ್ಲಿ 3rd ಪ್ಲೇಸ್ ಬಂತು. ಸೊ ನೆಕ್ಸ್ಟ್ ಡೇ ಇನ್ನೊಂದು ಕಾಂಪಿಟೇಷನ್ ಇತ್ತು ವಿಜಯನಗರದಲ್ಲಿ, ಅಲ್ಲಿ ಕೂಡ ಅವನಿಗೆ ಅಲ್ಲಿ 3rd ಪ್ಲೇಸು 4th ಪ್ಲೇಸನ್ನು ಆಯಿತು. ಸೊ ನಮಗೆಲ್ಲರಿಗೂ ತುಂಬ ಖುಷಿ ಆಯಿತು. ಅದರಲ್ಲೂ ನ್ಯಾಷನಲ್ ಕಿಡ್ಸ್ ಕಾಂಪಿಟೇಷನಲ್ಲಿ ಅವನಿಗೆ 3rd ಪ್ಲೇಸ್ ಬಂದಿತ್ತು. ನಾವೆಲ್ಲರಿಗೂ ತುಂಬಾ ಖುಷಿ ಆಯಿತು. ಯಾರಿಗೆ ತಾನೇ ಖುಷಿಯಾಗಲ್ಲ ಹೇಳಿ. ನೋಡಿ ಎಷ್ಟೊಂದು ಮೆಡಲ್ಸು, ಇನ್ನು ಟ್ರೋಫಿಗಳೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ. ನಾವಿಷ್ಟು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ನಮಗಿದೆಲ್ಲ ಏನು ಕೆಲಸ ಮಾಡ್ತಾಯಿದ್ರೆ ನಮ್ಗೆ ಗೊತ್ತಿಲ್ಲ. ಬಟ್ ಆರ್ಯನ್ಗೆ ಇದು ಸಿಕ್ಕಿರೋದು ಒಂದು ಲೆಕ್ಕ ಅಂತಲೇ ಹೇಳ್ಬೋದು. ಒಂದು 50 ಮೆಂಬರ್ಸ್ ಇದ್ದರು. ಸೊ ಆ 50 ಮೆಂಬರ್ಸಲ್ಲಿ ನಿಮಗೆ 3rd ಪ್ಲೇಸ್ ಅಂತಂದರೆ ಎಲ್ಲ ಇಂಥವ್ರಿಗೂ ಖುಷಿನೇ ಅಲ್ವಾ. ಸೊ ಅದಕ್ಕೋಸ್ಕರ ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಕೂಡ ಮಾಡ್ಕೊಂಡು ಬಂದ್ವಿ. ಅಮ್ಮ ಮನೆಗೆ ಹೋಗಿಬಿಟ್ಟು ಎಲ್ಲರೂ ತುಂಬಾ ಖುಷಿ, ತುಂಬ ಚೆನ್ನಾಗಿದೆ ಮೆಡಲ್ಸ್ ಅಂತ. ನಾನು ಅದರಲ್ಲಿ ನ್ಯಾಷನಲ್ ಇದರಲ್ಲಿ ಸಿಕ್ಕಿರೋದು ನಮಗೆ ತುಂಬ ಖುಷಿ ಆಯಿತು. ಸೊ ಇಷ್ಟು ಚಿಕ್ಕ ವಯಸ್ಸಿಗೆ ನನಗೆ ಇಷ್ಟು ಮೆಡಲ್ಸು ಮತ್ತು ಟ್ರೋಫಿ ಬಂದಿರೋದು, ಅದಕ್ಕೋಸ್ಕರ ಚಿಕ್ಕದಾಗಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿಕೊಂಡ್ವಿ ಅಮ್ಮ ಮನೆಗೆ ಹೋಗ್ಬಿಟ್ಟು. ಇನ್ನು ಇದಿಷ್ಟು ನಾನು ಇವತ್ತೊಂದು ಚಿಕ್ಕ ಮಾಹಿತಿ ಕೊಟ್ಟಿದ್ದೀನಿ, ಎಲ್ಲರಿಗೂ ಯೂಸ್ ಆಗಲಿ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಹಾಗೆ ಒಂದು ಸಿಹಿ ಸುದ್ದಿಯನ್ನು ನಿಮ್ಮ ಜೊತೆಗೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ನಿಮಗೆ ಗೋಲ್ಡ್ ಟಿಪ್ಸ್ ಇಷ್ಟ ಆಯಿತು ಅಂತಂದರೆ ಇದನ್ನ ಫಾಲೋ ಮಾಡಿ, ಆ್ಯಂಡ್ ನಿಮಗೆ ಗೊತ್ತಾಗ್ತಾ ಇರುತ್ತೆ ಯಾವ ರೀತಿ ನಮಗೆ ಚಿನ್ನ ಚೆನ್ನಾಗಿ ಹೊಲ್ ಬರುತ್ತೆ ಅಂತ ಹೇಳಿ. ಸೊ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಒಂದು ಸಿಂಪಲ್ ಟಿಪ್ಸು. ಸೊ ನೆಕ್ಸ್ಟ್ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಲವ್ ಯು ಆಲ್.